ವೆಲ್ಕಮ್ ಟು ಸಹ್ಯಾದ್ರಿ ಸುದ್ದಿ. ಇವತ್ತಿನ ಅಗ್ರವಾರ್ತೆಗಳಿಗೆ ಸ್ವಾಗತ. ನಾನು ಭಾರ್ಗವಿ. ಮಹಿಳೆಯರ ವಿಷಯಕ್ಕೆ ಸಂಬಂಧಿಸಿದಂತೆ ಅದೆಷ್ಟೋ ವಿಷಯಗಳು ಇನ್ನೂ ಹಿಂಜರಿಕೆಯಿಂದ ಕೂಡಿದೆ. ಮಾಸಿಕ ಸ್ರಾವದ ಸಮಯದಲ್ಲಿ ಬಳಸುವ ಸ್ಯಾನಿಟರಿ ಪ್ಯಾಡ್ಗಳು ಎಲ್ಲಿ ಎಸೆಯಬೇಕು, ಯಾರಾದರೂ ನೋಡಿದರೆ ಎಂಬ ಹಿಂಜರಿಕೆ. ಶಾಲಾ ಕಾಲೇಜುಗಳಲ್ಲಿ, ಹಾಸ್ಟೆಲ್ಗಳಲ್ಲಿ ಸರಿಯಾದ ವ್ಯವಸ್ಥೆಯ ಕೊರತೆ ಉಂಟಾಗಿದೆ. ಇವೆಲ್ಲವೂ ಇಂದಿಗೂ ಮುಟ್ಟು ಗುಟ್ಟು ರಟ್ಟಾಗದೆ ಉಳಿದಿದೆ. ಈ ಕುರಿತು ವಿಶೇಷ ವರದಿ ಇಲ್ಲಿದೆ. ಹೆಣ್ಣು ಮಕ್ಕಳಿಗೆ ತಿಂಗಳಿಗೊಮ್ಮೆ ಬರುವ ಋತುಚಕ್ರದ ಸಮಯದಲ್ಲಿ ಸ್ಯಾನಿಟೈಸರ್ ಪ್ಯಾಡ್ಗಳನ್ನು ಬಳಸಲಾಗುತ್ತದೆ. ಇದು ಮಾರುಕಟ್ಟೆಯಲ್ಲಿ ಹಲವಾರು ವಿವಿಧ ಸ್ಯಾನಿಟೈಸರ್ ಪ್ಯಾಡ್ಗಳು ಲಭ್ಯವಿದ್ದು ಅವುಗಳು ಹೆಣ್ಣು ಮಕ್ಕಳ ಆರೋಗ್ಯ ಮತ್ತು ಸ್ವಚ್ಛತೆಗೆ ಅತ್ಯಂತ ಉಪಯೋಗವಾಗುತ್ತವೆ. ವಿದ್ಯಾರ್ಥಿನಿಯರು ಮತ್ತು ಮಹಿಳೆಯರು ಸುರಕ್ಷಿತ ಹಾಗೂ ಸುಲಭ ಬಳಕೆ ಕಾರಣದಿಂದ ಸ್ಯಾನಿಟೈಸರ್ ಪ್ಯಾಡ್ಗಳನ್ನು ಹೆಚ್ಚು ಬಳಸುತ್ತಾರೆ. ಆದರೆ ಸಮಸ್ಯೆ ಇರುವುದು ಬಳಕೆಯಲ್ಲ, ಅದು ಸರಿಯಾಗಿ ವಿಲೇವಾರಿ ಮಾಡುವ ವ್ಯವಸ್ಥೆಯಲ್ಲಿ. ಸ್ಯಾನಿಟೈಸರ್ ಪ್ಯಾಡ್ಗಳು ರಸ್ತೆ ಬದಿ, ಖಾಲಿ ಜಾಗಗಳು ಹಾಗೂ ಶಾಲೆ ಕಾಲೇಜುಗಳ ಸುತ್ತಮುತ್ತ ಬಿದ್ದಿರುವುದು ಸ್ಪಷ್ಟವಾಗಿ ಕಾಣುತ್ತದೆ. ಸರಿಯಾದ ವಿಲೇವಾರಿ ವ್ಯವಸ್ಥೆ ಇಲ್ಲದ ಕಾರಣ ಈ ಪ್ಯಾಡ್ಗಳು ಸಾರ್ವಜನಿಕ ಸ್ಥಳದಲ್ಲಿ ಕಸದಂತೆ ಬಿದ್ದಿರುವುದನ್ನು ಕಾಣಬಹುದು. ನೀವೆಲ್ಲ ಕಸ ಗುಡಿಸ್ತಾ ಇರ್ತೀರಾ, ಅಲ್ಲಿ ನಿಮಗೆ ಪ್ಯಾಡ್ಗಳೆಲ್ಲ ಸಿಕ್ಕಿದ್ರೆ ನೀವು ಹೇಗೆ ತೆಗಿತೀರಾ? ನಿಮಗೆ ಏನು ಅನ್ಸುತ್ತೆ? ಅನ್ಸುತ್ತೆ. ಏನು ಮಾಡ್ತೀರಾ, ತೆಗಿಲೇಬೇಕು, ವಿಧಿ ಇಲ್ಲ. ಹಾಗಾಗಿ ಕ್ಲೀನ್ ಮಾಡೇ ಮಾಡ್ತೀವಿ ನಾವು. ಅದೇ ಸ್ವಚ್ಛತಾ ಸಿಬ್ಬಂದಿ ಇರೋದ್ರಿಂದ ನಾವು ಕ್ಲೀನ್ ಮಾಡಲೇಬೇಕು. ವಾಶ್ರೂಮ್ಸ್ ಎಲ್ಲ ಕ್ಲೀನ್ ಮಾಡ್ತಿರಲ್ಲ, ಅವಾಗ ವಾಶ್ರೂಮ್ಸ್ ಅಲ್ಲೆಲ್ಲ ಕಟ್ಕೊಂಡಿದ್ರೆ ಅದಕ್ಕೆ ಅದನ್ನೆಲ್ಲ ಕೋಲಲ್ಲಿ ತಗೊಂಡು ಬಂದು ಹೊರಗಡೆ ಡಸ್ಟ್ಬಿನ್ನಿಗೆ ಹಾಕಿ ನೀರು ಹಾಕ್ತೀವಿ. ಹೆಣ್ಣು ಮಕ್ಕಳು ತಿಂಗಳಿಗೊಮ್ಮೆ ಬಳಸುವ ಸ್ಯಾನಿಟೈಸರ್ ಪ್ಯಾಡ್ಗಳು ಆರೋಗ್ಯಕ್ಕೆ ಅಗತ್ಯವಾದವು. ಆದರೆ ಬಳಸಿದ ನಂತರ ಅವುಗಳನ್ನು ಸರಿಯಾಗಿ ವಿಲೇವಾರಿ ಮಾಡದೆ ಎಲ್ಲೆಂದರಲ್ಲಿ ಬಿಸಾಕಲಾಗುತ್ತದೆ. ಕೆಲವೆಡೆ ಪ್ಯಾಡ್ಗಳನ್ನು ತೆರೆಯಲ್ಲಿ ಸುಡಲಾಗುತ್ತದೆ, ಇನ್ನು ಕೆಲವೆಡೆ ಕಸದೊಂದಿಗೆ ಸೇರಿಸಿ ಒಂದೇ ಕಡೆ ಡಂಪ್ ಮಾಡಲಾಗುತ್ತದೆ. ಇದರಿಂದ ದುರ್ವಾಸನೆ, ಪರಿಸರಕ್ಕೆ ಮಾಲಿನ್ಯ ಮಾತ್ರವಲ್ಲ, ಅನಾರೋಗ್ಯ ಪರಿಸ್ಥಿತಿಯೂ ನಿರ್ಮಾಣವಾಗುತ್ತದೆ. ಸರಿಯಾದ ವಿಲೇವಾರಿ ವ್ಯವಸ್ಥೆ ಇರುವುದಿಲ್ಲವೇ ಈ ಸಮಸ್ಯೆಗೆ ಪ್ರಮುಖ ಕಾರಣವಾಗಿದೆ. ಬಳಸಿದ ಸ್ಯಾನಿಟೈಸರ್ ಪ್ಯಾಡ್ಗಳು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡುವ ವ್ಯವಸ್ಥೆಯನ್ನು ಇನ್ನಾದರೂ ಜಾರಿಗೆ ತರಬೇಕಾಗಿದೆ. ಸ್ಯಾನಿಟೈಸರ್ ಪ್ಯಾಡ್ಗಳು ಎಲ್ಲೆಂದರಲ್ಲಿ ಬಿಸಾಕುವುದು ಅಥವಾ ಸುಡುವುದು ಅಪಾಯಕರವಾಗಿದೆ. ಇದರಿಂದ ಪರಿಸರ ಮತ್ತು ಸಾರ್ವಜನಿಕ ಆರೋಗ್ಯಕ್ಕೆ ಹಾನಿ ಉಂಟಾಗುತ್ತದೆ. ಶಾಲಾ ಕಾಲೇಜುಗಳಲ್ಲಿ ಇಂತಹ ವಿಲೇವಾರಿ ಯಂತ್ರಗಳನ್ನು ಅಳವಡಿಸಿದರೆ ಸ್ಯಾನಿಟೈಸರ್ ಪ್ಯಾಡ್ಗಳ ವಿಲೇವಾರಿ ಸುಲಭ ಮತ್ತು ಸುರಕ್ಷಿತವಾಗುತ್ತದೆ. ಋತುಚಕ್ರವು ಶಾಪವಲ್ಲ, ಅದು ಸಹಜ. ಮುಟ್ಟು ಗುಟ್ಟು ರಟ್ಟು ಎನ್ನುವ ಮನೋಭಾವ ಬದಲಾಗಿ ಜಾಗೃತಿ ಮತ್ತು ವ್ಯವಸ್ಥೆ ಅಗತ್ಯವಾಗಿದೆ. ಮಹಿಳೆಯರ ಗೌರವ ಮತ್ತು ರಕ್ಷಣೆಗೆ ಸಾಧ್ಯವಾಗುತ್ತದೆ. ಇದಿಷ್ಟು ವಿಶೇಷ ವರದಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸಹ್ಯಾದ್ರಿ ಸುದ್ದಿ. ಕ್ಯಾಮ್ರಾ ಪರ್ಸನ್ ಅಂಬಿಕಾ ಜೊತೆ ಭಾರ್ಗವಿ.